ಅವ್ರನ್ನ ಮರೆತರೆ ನೆನಪಿಸ್ಕೊಳ್ಳೋಕ್ಕೆ ಪ್ರತಿ ದಿನ ಪ್ರತಿ ಕ್ಷಣ ಅವರು ನಮ್ಮೊಂದಿಗೇನೆ ಇರ್ತಾರೆ. ನಮ್ಮ ನೆನಪುಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ನಗುವಲ್ಲಿ, ಕಷ್ಟದಲ್ಲಿ ಯಾವಾಗಲೂ ಅವ್ರ ಜೊತೆಯಲ್ಲೇ ಇರ್ತಾರೆ ಅನ್ನೋದು ನನ್ನ ಒಂದು ಅತಿ ದೊಡ್ಡ ವಿಶ್ವಾಸ, ನನ್ನ ಧೈರ್ಯ, ನನ್ನ ಶಕ್ತಿ ಅದು. ಅವ್ರ ಸ್ಫೂರ್ತಿಯಿಂದಲೇ ನಾನು ಏನೇ ಮಾಡಿದ್ರು ಈ 7 ವರ್ಷದಲ್ಲಿ ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಹತ್ತಿರವಾದ ಆ ಕ್ಷೇತ್ರದಲ್ಲಿ ನಾನು ಒಂದಷ್ಟು ಅವ್ರ ಹಾದಿಯಲ್ಲಿ ನಡೆಯೋವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೆ. ಆ ಒಂದು ಕೆಲಸದಿಂದ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಆಯಿತು ನನಗೆ. ಇವತ್ತು ನೀವು ನೋಡಿದ್ರೆ ಅಂಬರೀಷ್ ಅವರ ಅಭಿಮಾನಿಗಳು ಅವರೊಂದಿಗೆ 45 ವರ್ಷ 50 ವರ್ಷ ಅವರೂ ಜೊತೆಯಲ್ಲೇ ಒಂದು ಜರ್ನಿ, ಒಂದು ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ. ಆ ಅಭಿಮಾನ ಅನ್ನೋದು ಆ ಹೃದಯಗಳಿಂದ ಇನ್ನೂ ಒಂದು ಚೂರು ಅಲ್ಲಾಡಿಲ್ಲ, ಹಾಗೇ ಇದೆ. ಅದೇ ನಮಗೆ ಆಶೀರ್ವಾದ. ಅಂಬರೀಷ್ ಅವರ ಒಂದು ಮೇಲಿಂದ ನಮಗೆ ಕೊಡ್ತಾ ಇರೋ ಒಂದು ಧೈರ್ಯ, ಶಕ್ತಿ, ಅದು ಅಭಿಮಾನಿಗಳ ಒಂದು ಈ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ನಮಗೆ ಇನ್ನಷ್ಟು ಅದು ಅದು ಕಾಣ್ತಾ ಇದೆ ಪ್ರತಿದಿನ ನಮ್ಮ ಜೀವನದಲ್ಲಿ. ನಿಜ ಹೇಳಬೇಕು ಅಂದರೆ ಒಂದು ರೀತಿ ಅಂಬರೀಷ್ ಅವರೇ ವಾಪಸ್ ನಮಗೆ ಸಿಕ್ದಂಗಾಯಿತು. ಪ್ರತಿದಿನ ಅವನ ನಗು, ಅವನ ಜೊತೆಲಿ ನಾವು ಕಳೆಯೋ ಒಂದು ಕಾಲ ಇದೆಯಲ್ಲ, ಅವರೇ ಬಂದು ನಾನು ನಿಮ್ಮ ಜೊತೆಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ ಅಂತ ಒಂದು ಹೇಳೋ ರೀತಿಯೇ ಇದೆ. ಅಂಬರೀಷ್ ಅವರಿಂದ ನಾನು ಅಂಬರೀಷ್ ಅವರ ರಾಜಕಾರಣದಲ್ಲಿದ್ದಾಗ ನಾನು ಸ್ವಲ್ಪ ರಾಜಕಾರಣಕ್ಕೆ ದೂರನೇ ಇದ್ದೆ. ಸೊ ಹಾಗಾಗಿ ಅವರು ಏನೇನು ಸವಾಲುಗಳನ್ನು ಎದುರಿಸಿದ್ರೋ ನನಗೆ ಅಷ್ಟು ಒಂದು ಆಳವಾಗಿ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಆಗಿರಲಿಲ್ಲ. ಆದರೆ ನಾನು ಒಂಟಿ ಹೆಣ್ಣಾಗಿ ನಾನು ನಿಂತ್ಕೊಂಡು ಹೋರಾಟ ಮಾಡಿದಾಗ ಹೆಂಗಸಾಗಿ ಯಾವ ರೀತಿ ಏನೆಲ್ಲ ಫೇಸ್ ಮಾಡಬಾರ್ದೋ ಅದನ್ನೆಲ್ಲ ನಾನು ಫೇಸ್ ಮಾಡಿದ್ದು ನಿಜ. ಆದರೆ ಅದೊಂಥರ ನನಗೆ ಒಂದು ಅದೇನಂತಾರೆ, ಆ ಬೆಂಕಿಯಲ್ಲಿ ನೀವು ಒಂದು ಇದನ್ನು ಮೆಟ್ಟಲಿದ್ದಾಗ ಅದು ಇನ್ನಷ್ಟು ಗಟ್ಟಿ ಆಗುತ್ತಲ್ಲ, ಆ ರೀತಿ ಅದು ನನಗೊಂದು ಅನುಭವ ಆಯಿತು. ಅದರಿಂದ ನನಗೇನು ಈಗ ಬೇಸರ ಏನಿಲ್ಲ. ಯಾಕೆಂದರೆ ರಾಜಕಾರಣ ಅಂದಮೇಲೆ ಇವೆಲ್ಲವನ್ನು ನಾವು ಎದುರಿಸಲೇಬೇಕು ಅನ್ನೋ ಒಂದು ಧೈರ್ಯ ಇಟ್ಕೊಂಡೆ ನಾವು ಆ ಒಂದು ಹೆಜ್ಜೆನ ಹಾಕೋದು. ಸೊ ದೇವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅಂಬರೀಷ್ ಅಂತ ಒಬ್ಬರ ನಾನೇನಂತ ಒಂದು ಗ್ರೇಟ್ ಮ್ಯಾನ್, ಅವ್ರ ಜೊತೇಲಿ ನಾನು ಅಷ್ಟು ವರ್ಷಗಳು ನನಗೆ ಅವ್ರ ಸಂಗಾತಿಯಾಗಿ ನನಗಿರೋ ಅಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ರು. ಕಷ್ಟ ಸುಖ ಅನ್ನೋದು ಜೀವನದಲ್ಲಿ ಇದ್ದೇ ಇದೆ. ಕಷ್ಟನೂ ನೋಡಿದ್ದೀನಿ, ಸುಖನೂ ನೋಡಿದ್ದೀನಿ. ಸೊ ಎಲ್ಲ ನನಗೆ ಒಂದು ರೀತಿ ಬ್ಯಾಲೆನ್ಸ್ಡಾಗೆ ಸಿಕ್ಕಿದೆ. ನನಗೆ ಯಾವುದೇ ಒಂದು ರಿಗ್ರೆಟ್ಸ್ ಇಲ್ಲ ಲೈಫಲ್ಲಿ. ಇಲ್ಲ, ಮೊದಲು ಫಸ್ಟ್ ಅವನು ಹೆಜ್ಜೆ ಇಟ್ಟಾಗ ನಾನು ಕೊಡ್ತಿದ್ದೆ. ಈಗ ಅವನು ಸ್ವಲ್ಪ ಅಂದರೆ ಥಿಂಕಿಂಗ್ ಯಾವ ರೀತಿ ಮತ್ತೆ ಬಂದರೆ ಅದು ಸರಿಯಾಗಿ ಅವನಿಗೆ ಒಂದು ಎಸ್ಟಾಬ್ಲಿಷ್ ಆಗೋಕ್ಕೆ ಅವಕಾಶ ಸಿಗುವಂಥ ಸ್ಕ್ರಿಪ್ಟ್ ಸಿಗಬೇಕು ಅಂತಲೇ ಕಾಯ್ತಾ ಇದ್ದಾನೆ. ಅಲ್ಲ, ಸಕ್ರಿಯ ರಾಜಕಾರಣ ಅಂದರೆ ಏನು ಅನ್ನೋ ಫಸ್ಟ್ ಆಫ್ ಆಲ್ ನನಗೆ ಆ ಕ್ವೆಶ್ಚನ್ಗೆ ಅರ್ಥ ಆಗೋದಿಲ್ಲ. ಏನು ಸಕ್ರಿಯ ರಾಜಕಾರಣ ಅಂದರೆ ಸುಮ್ಮನೆ ಅಲ್ಲಲ್ಲಿ ಫಂಕ್ಷನ್ಗಳಲ್ಲಿ, ಇವೆಂಟ್ಗಳಲ್ಲಿ, ಏನೋ ಒಂದು ಇನಾಗ್ರೇಷನಲ್ಲಿ ಕಾಣಿಸ್ಕೊಳ್ಳೋದು ಅನ್ನೋದಾದರೆ ಕರೆಕ್ಟು. ನಾನು ಸ್ವಲ್ಪ ಒಂದು ಬ್ರೇಕ್ ಥರ ನಾನು, ಯಾಕೆಂದರೆ ಈಗ ಮೊಮ್ಮಗನೂ ಇದ್ದಾನೆ, ಅವನ ಜೊತೆಯಲ್ಲಿ ಸ್ವಲ್ಪ ಈ ಏಜ್ನ ಬಿಟ್ಟರೆ ನಾನು ಮತ್ತೆ ಅದನ್ನು ಎಂಜಾಯ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಈ ಏಜ್ ಸಿಗಲ್ಲ. ರಾಜಕಾರಣ ಇದ್ದೇ ಇದೆ, ಬಟ್ ಈ ಒಂದು ಕಾಲ ನನಗೆ ಮತ್ತೆ ಸಿಗಲ್ಲ. ಸೊ ಹಾಗಾಗಿ ಸ್ವಲ್ಪ ಆ ಒಂದು ಆ್ಯಕ್ಟಿವಿಟೀಸಿಂದ ನಾನು ಬ್ರೇಕ್ ತಗೊಂಡು ಹೊರತು ರಾಜಕಾರಣದಿಂದ ನಾನೇನು ದೂರ ಆಗಿಲ್ಲ. ನಾನು ಮೊದಲು ಹೇಗಿದ್ನೋ ಅದೇ ರೀತಿ ಇದ್ನಿ. ನಮ್ಮ ಜನರ ಜೊತೆ ನಾನು ಸಂಪರ್ಕದಲ್ಲೇ ಇರ್ತೀನಿ ಯಾವಾಗಲೂ. ವಿಶೇಷವಾಗಿ ನನ್ನ ಕ್ಷೇತ್ರ ಮಂಡ್ಯ, ಅದು ಅಂಬರೀಷ್ ಅವರ ಒಂದು ಪುಣ್ಯಕ್ಷೇತ್ರ. ಅದರಿಂದ ನಾನು ಯಾವತ್ತೂ ದೂರ ಆಗಲ್ಲ ಅನ್ನೋದು ನಾನು ಮೊದಲಿಂದನೂ ಹೇಳ್ಕೊಂಡೇ ಬಂದಿದ್ದೀನಿ. ಈಗಲೂ ಅದೇ ಮಾತಲ್ಲಿ ನಾನು ನಿಲ್ತಾ ಇದ್ದೀನಿ. ಇನ್ನು ಬಿಟ್ಟರೆ ಸದ್ಯದ ರಾಜಕಾರಣ ಅದು ಅವರ ಪಕ್ಷ, ಅವರ ಆಂತರಿಕ ವಿಷಯ, ಅದರ ಬಗ್ಗೆ ನಾನೇನು ಹೆಚ್ಚಾಗಿ ಮಾತಾಡಲ್ಲ. ಅಲ್ಲ, ಖಂಡಿತ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದೇ ನಾವೆಲ್ಲರೂ ಹಾರೈಸ್ತೀವಿ. ಈಗ ಒಂದು ಚಾಲೆಂಜಿಂಗ್ ಸಿಚುವೇಷನಲ್ಲೇ ಇದ್ದಾರೆ. ಖಂಡಿತ ಸತ್ಯ ಅನ್ನೋದು ಪರ್ಮನೆಂಟಾಗಿ ಶಾಶ್ವತವಾಗಿ ಯಾರೂ ಮುಚ್ಚಿಡೋಕ್ಕಾಗೋದಿಲ್ಲ.
ದೇವರಿದ್ದಾನೆ, ಖಂಡಿತ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಆ ಚಿತ್ರನೂ ಈಗ ಎಲ್ಲ ಅಭಿಮಾನಿಗಳು, ಅವ್ರ ಅಭಿಮಾನಿಗಳು ಎಲ್ಲೂ ಹೋಗಿಲ್ಲ, ಎಲ್ಲರೂ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ನಾವೂ ಕಾಯ್ತಾ ಇದ್ದೀವಿ ಸಿನಿಮಾ ನೋಡೋಕ್ಕೆ. ಖಂಡಿತ ಚೆನ್ನಾಗಿ ಅದು ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅಲ್ಲ, ಇದೆಲ್ಲ ಆಗಬಾರ್ದಾಗಿತ್ತು, ಆಗೇ ಹೋಯಿತು. ಇನ್ನು ಅದ್ರ ಬಗ್ಗೆ ನಾವು ಆಗೋಗಿರೋ ಬಗ್ಗೆ ನಾವು ಮಾತಾಡಿ ಈಗ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಮುಂದೆ ಒಳ್ಳೇದಾಗಬೇಕು ಅನ್ನೋದೇ ನಾವೆಲ್ಲ ಹಾರಿಸೋಣ. ಇಲ್ಲ, ಅವ್ರ ಪ್ರಚಾರ ಎಲ್ಲ ಸರಿಯಾಗೇ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಹಾಗಾಗಿ ನಮ್ಮನ್ನು ಅಂದರೆ ಸಿನಿಮಾ ಪ್ರಚಾರಕ್ಕೆ ಯಾವತ್ತೂ ನಾನು ಡೈರೆಕ್ಟಾಗಿ ಏನೂ ಇನ್ವಾಲ್ವ್ ಆಗಿರಲ್ಲ. ಖಂಡಿತ ಐ ಎಮ್ ಎ ವೆಲ್ ವಿಷರ್. ಆ ಚಿತ್ರ ಚೆನ್ನಾಗಿ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ನಮ್ಮ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ಖಂಡಿತ ಅದೊಂದು ದೊಡ್ಡ ಅದೇನಂತಾರೆ ವಾಯ್ಡ್ ನಮ್ಮ ಚಿತ್ರರಂಗದಲ್ಲಿದೆ. ಅದನ್ನು ಲೀಡ್ ತಗೊಂಡು ಸರಿಯಾಗಿ ಅಂದರೆ ಚಿತ್ರರಂಗದ ಕೊರತೆಗಳು ಏನಿವೆ ಅದನ್ನು ಅಡ್ರೆಸ್ ಮಾಡುವಂಥ ಒಂದು ಲೀಡರ್ಶಿಪ್ ಬೇಕಾಗಿದೆ. ಅದನ್ನು ಶೀಘ್ರದಲ್ಲೇ ಒಂದು ಪರಿಷ್ಕಾರ ಅದಕ್ಕೆ ಆಗಬೇಕು ಅನ್ನೋದು ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಅಂದರೆ ನಾನಲ್ಲ, ಇಂಡಸ್ಟ್ರಿಯ ಹಿರಿಯರು ಯಾರ್ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೆ, ಕೂತ್ಕೊಂಡು ಒಂದಷ್ಟು ಚರ್ಚೆ ನಡೀತಾ ಇದೆ. ಶೀಘ್ರದಲ್ಲೇ ಅದಕ್ಕೂ ಒಂದು ಉತ್ತರ ಸಿಗತ್ತೆ ಅಂತ ನಿಜ. ಯಾಕೆಂದರೆ ಸ್ವಲ್ಪ ಹಿನ್ನಡೆ ಆಗಿತ್ತು ಆ ಚಿತ್ರದ ಒಂದು ರಿಸಲ್ಟಿಂದ. ಸೊ ಹಾಗಾಗಿ ಮತ್ತೆ ಇವಾಗ ಏನಾದರೂ ಮಾಡೋದಾದರೆ ಖಂಡಿತ ಆ ಸ್ಕ್ರಿಪ್ಟೋ ಆ ಪ್ರಾಜೆಕ್ಟೋ ಅಷ್ಟೇ ಚೆನ್ನಾಗಿದ್ರೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಭಿದು. ನಾನು ನಿಜ ಹೇಳಬೇಕು ಅಂದರೆ ನಾನು ಹೆಚ್ಚಾಗಿ ಅದರಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ, ಇನ್ವಾಲ್ವ್ ಆಗಲ್ಲ. ಈ ಕಾಲದ ಜನ್ರೇಷನ್ ಅವ್ರವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ನೀವು ಅಭಿಷೇಕ್ನ ಕೇಳಿದ್ರೆ ಇದು ಕರೆಕ್ಟಾಗಿ ನಿಮಗೆ ಆನ್ಸರ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಅವ್ನು ಫಸ್ಟ್ ಹೇಳಿದ ಮಾತೆ ತಾತ. ಅವ್ನು ಫಸ್ಟ್ ಈಗ ಅಷ್ಟೇ ಸ್ವಲ್ಪ ಒಂದೆರಡು ಮಾತು ಆಡ್ತಾ ಇನ್ನು 1 ವರ್ಷ ತುಂಬಿದೆ ಅವನಿಗೆ ಮೊನ್ನೆ ಅಷ್ಟೇ. ತಾತ ತಾತ ಅಂತಾನೆ, ಅಂಬಿ ತಾತ ಅಂತ ಹೇಳಿದ್ರೆ ಎಲ್ಲಿದ್ದರೂ ಫೋಟೋ ತೋರಿಸ್ಬಿಡ್ತಾನೆ. ಸೊ ಅದೇ ಒಂದು ನಮಗೆ ತುಂಬ ತುಂಬ ಖುಷಿ ಕೊಡುವಂಥ ವಿಷಯ. ಮೋಹನ್ ಬಾಬು ಅವರು ಅಂಬರೀಷ್ ಅವರ ಒಂದು ಸ್ನೇಹ ಇದೆಯಲ್ಲ, ಅದೊಂದು 45-50 ವರ್ಷಗಳದ್ದು. ಸೊ ಅವ್ರದ್ದೊಂದು 50 ವರ್ಷ ಈಗ ಸಿನಿಮಾದಲ್ಲಿ ಅವರು ಕಂಪ್ಲೀಟ್ ಮಾಡಿದ್ದ ಒಂದು ಜರ್ನಿ ನಮ್ಮೆಲ್ಲರಿಗೂ ತುಂಬ ಅದೊಂದು ಎಮೋಷ್ನಲ್ ಮೂಮೆಂಟ್ ಆಗಿತ್ತು. ಅವರು ತುಂಬಾ ಭಾವುಕರಾದರು. ಅಂಬರೀಷ್ ಇದ್ದರೆ ನನಗೆ ಯಾವ ರೀತಿ ಇರ್ತಿತ್ತು, ಯಾವ ರೀತಿ ಆ ಒಂದು ಫಂಕ್ಷನ್ಗೇ ಒಂದು ರೀತಿಯ ಎಲಿವೇಶನ್ ಸಿಗ್ತಾಯಿತ್ತು. ಐ ಆಮ್ ಮಿಸ್ಸಿಂಗ್ ಮೈ ಫ್ರೆಂಡ್ ಅನ್ನೋವಂಥ ಮಾತನ್ನು ಅವರು ಫೀಲ್ ಮಾಡಿಕೊಂಡ್ರು. ಇನ್ಫ್ಯಾಕ್ಟ್ ರಜನಿಕಾಂತ್ ಅವರೂ ತುಂಬಾ ಮಾತಾಡಿದರು ಅಂಬರೀಷ್ ಅವ್ರ ಬಗ್ಗೆ. ಸೊ ಹಾಗಾಗಿ ನಮಗೆಲ್ಲ ಒಂದು ಎಮೋಷ್ನಲ್ ರೀಕನೆಕ್ಟ್ ಆದಂಗೆ ಆಯಿತು ಆ ಒಂದು ಫಂಕ್ಷನ್ ಮೂಲಕ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.